ನಾನು ಹರ್ಷವರ್ಧನ್. ನಾನು ನಿಮ್ಮನ್ನು ಪುನಃ ಸ್ವಾಗತಿಸುತ್ತಿದ್ದೇನೆ. ನಾನು ಇಂದು ನಿಮ್ಮ ಮುಂದೆ ಒಂದು ಹೊಸ ಟ್ರ್ಯಾಕ್ಟರ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಹೊಸ ಜನರೇಷನಿನ ಸ್ಮಾರ್ಟ್ ಟೆಕ್ನಾಲಜಿಯೊಂದಿಗೆ. ಅದುವೇ ಫಾರ್ಮ್ ಟ್ರ್ಯಾಕ್ 45 ಕ್ಲಾಸಿಕ್ ಸ್ಮಾರ್ಟ್. ಈ ಫಾರ್ಮ್ ಟ್ರ್ಯಾಕ್ 45 ಏನಿದೆ ಅದನ್ನು 48 HP ಯಲ್ಲಿ ಪ್ರದಾನಿಸುತ್ತಿದ್ದೇವೆ. ಬನ್ನಿ ಮೊದಲು ಇಂಜಿನ್ ಇಂದ ಪ್ರಾರಂಭಿಸೋಣ. ಈ ಟ್ರ್ಯಾಕ್ಟರ್ನಲ್ಲಿ 3 ಸಿಲಿಂಡರಿನ AVL ಟೆಕ್ನಾಲಜಿಯ ಇಂಜಿನ್ ಇದೆ. ಹಾಗೂ ಈ ಟ್ರ್ಯಾಕ್ಟರ್ನಲ್ಲಿ ನೋಡಿ ಫ್ಯೂಯಲ್ ಫಿಲ್ಟರ್ ಕೂಡ ಬರುತ್ತದೆ. ಅದು ಕೇವಲ ಒಂದೇ ಫ್ಯೂಯಲ್ ಫಿಲ್ಟರ್ ಆಗಿರುತ್ತದೆ. ಹಾಗೂ ಇದು ಹೊಸ ಜನರೇಷನಿನ ಸ್ಮಾರ್ಟ್ ಟೆಕ್ನಾಲಜಿಯೊಂದಿಗೆ ಬರುತ್ತದೆ. ಕೇವಲ ಈ ಒಂದು ಫಿಲ್ಟರ್ 4 ಫಿಲ್ಟರ್ನಷ್ಟು ಕೆಲಸ ಮಾಡುತ್ತದೆ. ಹಾಗೂ 5000 ಗಂಟೆಗಳ ನಂತರವಷ್ಟೇ ಈ ಫಿಲ್ಟರ್ ಅನ್ನು ಬದಲಾಯಿಸಬೇಕು. ಇದರ ಪವರ್ ಸ್ಟೇರಿಂಗ್ ಒಂದು ಪೂರ್ತಿ ಬ್ಯಾಲೆನ್ಸ್ಡ್ ಟೈಪ್ ಪವರ್ ಸ್ಟೇರಿಂಗ್, ಅಂದರೆ ಎರಡೂ ಕಡೆಯಿಂದ ಈ ಪವರ್ ಸ್ಟೇರಿಂಗ್ ಆಕ್ಟಿವೇಶನ್ ಆಗುತ್ತದೆ. ಇದರ ಒಳಗಡೆ ನೀವು ನೋಡುವುದಾದರೆ ಇದನ್ನು ಮೇಂಟೆನೆನ್ಸ್ ಫ್ರೀ ಮಾಡುವುದಕ್ಕೆ ನಾವು ಒಂದು ಸ್ಪೆಷಲ್ ಪವರ್ ಸ್ಟೇರಿಂಗಿನ ಸೆಪರೇಟ್ ಆಯಿಲ್ ಟ್ಯಾಂಕ್, ಆಯಿಲಿನ ಡಬ್ಬಿಯನ್ನು ನೀಡಿದ್ದೇವೆ. ಹಾಗೂ ಮುಂದೆ ಈ ಡೆಕಾಲ್ ಅನ್ನು ಮಾಡಿರುತ್ತಾರೆ ಫಾರ್ಮ್ ಟ್ರ್ಯಾಕ್. ನೋಡಬಹುದು ಎಷ್ಟು ಸುಂದರ ಹಾಗೂ ಸ್ಟೈಲಿಶ್ ಆಗಿದೆ. ಪೂರ್ತಿ ಫಾರ್ಮ್ ಟ್ರ್ಯಾಕ್ ಕ್ರೋಮ್ ನಲ್ಲಿ ಡೆಕಾಲ್ ಮಾಡಲಾಗಿದೆ. ಹಾಗೂ ಮುಂದಗಡೆ ಕ್ರೋಮಿನ ಲೈನಿಂಗ್ ಬಂದಿದೆ. ಅದನ್ನು ಕೂಡ ಸುಂದರ ಹಾಗೂ ಸ್ಟೈಲಿಶ್ ಆಗಿ ನೀಡಿದ್ದೇವೆ. ಹಾಗೂ 45 ಕೂಡ ಡೆಕಾಲ್ ಮಾಡಲಾಗಿದೆ. ಅದು ಇದರ ಬ್ರ್ಯಾಂಡ್ ಅನ್ನು ಸೂಚಿಸುತ್ತದೆ. ಆದರೆ ಈ ಟ್ರ್ಯಾಕ್ಟರ್ ನಿಮಗೆ 48 HP ಯಲ್ಲಿ ಬರುತ್ತದೆ. ಇದು ದೇಶದ ಮೊದಲ ಟ್ರ್ಯಾಕ್ಟರ್ ಆಗಿದೆ. ಇದರಲ್ಲಿ ಹ್ಯಾಲೋಜಿನ್ ಹೆಡ್ ಲ್ಯಾಂಪಿನ ಜೊತೆಗೆ LED ಹೆಡ್ಲೈಟ್ ಅನ್ನು ಸಹ ನೀಡಲಾಗಿದೆ. ಹಾಗೂ ನೀವು ಈ ಬಿಳಿಯ ಫಿಲ್ಟರ್ ಅನ್ನು ನೋಡುತ್ತಿದ್ದೀರಲ್ಲ, ನಾನು ಮೊದಲೇ ಹೇಳಿದ ಹಾಗೆ ಪೂರ್ತಿ 5000 ಗಂಟೆಗೆ ಒಮ್ಮೆ ಇದರ ಸರ್ವಿಸ್ ಮಾಡಿಸತಕ್ಕದ್ದು. ಈ ಟ್ರ್ಯಾಕ್ಟರ್ ನಲ್ಲಿ ನಾವು ಸೆಂಟರ್ ಶಿಫ್ಟ್ ಫುಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಅನ್ನು ನೀಡಿದ್ದೇವೆ. ಇದರ ಅರ್ಥ ಮುಂದೆ ಚಲಿಸುವುದಕ್ಕೆ 8 ಗೇರ್ ಹಾಗೂ ಟ್ರ್ಯಾಕ್ಟರ್ ಹಿಂದೆ ಚಲಿಸುವುದಕ್ಕೆ 2 ಗೇರ್ ಅನ್ನು ನೀಡಲಾಗಿದೆ. ಇದರಲ್ಲಿ ನಾವು ನೀಡಿರುವ ಕ್ಲಚ್ ಡ್ಯುಯಲ್ ಕ್ಲಚ್ ಆಗಿದೆ. ನೋಡಿ, ಈ ಪೆಡಲ್ ಅನ್ನು ಒತ್ತುತ್ತಿದ್ದೇನೆ. ನೀವು ಇದನ್ನು ಅರ್ಧ ಒತ್ತಿದ್ದಲ್ಲಿ ನಿಮ್ಮ ಟ್ರ್ಯಾಕ್ಟರ್ ಉಪಕರಣಗಳೊಂದಿಗೆ ಚಲಿಸುತ್ತಿದ್ದರೂ ಫಾರ್ಮ್ಗಳಲ್ಲಿ ಟ್ರಾನ್ಸ್ಮಿಷನ್ ನಿಂತು ಹೋಗುತ್ತದೆ. ಆದರೆ ಹಿಂದಿರುವ PTO ಯಂತ್ರ ಮಾತ್ರ ನಡೆಯುತ್ತಿರುತ್ತದೆ. ನಾನು ಇದನ್ನು ಮತ್ತಷ್ಟು ಒತ್ತಿದ್ದಲ್ಲಿ ಸೆಕೆಂಡ್ ಸ್ಟೆಪ್ ನಲ್ಲಿ ನಿಮ್ಮ ನಡೆಯುತ್ತಿರುವ PTO ಯಂತ್ರ ಕೂಡ ನಿಂತು ಹೋಗುತ್ತದೆ. ನಾವು ಇದರ ಸ್ಪೀಡ್ ಬಗ್ಗೆ ಮಾತನಾಡುವುದಾದರೆ, ಒಂದು ವೇಳೆ ರೈತ ಈ ಟ್ರ್ಯಾಕ್ಟರ್ ನಲ್ಲಿ ಕಲ್ಟಿವೇಟರ್, ಆರೋ ಅಥವಾ ಲೆವೆಲರ್ ಅನ್ನು ಚಲಿಸಿದ್ದಲ್ಲಿ ಯಾವ ಗೇರ್ ನಲ್ಲಿ ಯಾವ ಸ್ಪೀಡ್ ನಲ್ಲಿ ಚಲಾಯಿಸಬೇಕೆಂದು ಕೇಳಿದರೆ ಅದಕ್ಕಾಗಿ ಕಂಪನಿಯವರು ಈ ಪೂರ್ತಿ ಸ್ಪೀಡ್ ಚಾರ್ಟ್ ಅನ್ನು ಇಲ್ಲಿ ಹಾಕಿದ್ದಾರೆ. ಇದು ಸೂಪರ್ ಮ್ಯಾಕ್ಸ್ ಟ್ರ್ಯಾಕ್ಟರ್ ಆಗಿರುವುದರಿಂದ ಈ ಟ್ರ್ಯಾಕ್ಟರ್ ನಲ್ಲಿ ನಾವು ನಿಮಗೆ ಮಲ್ಟಿ ಸ್ಪೀಡ್ ರಿವರ್ಸ್ PTO ಅನ್ನು ನೀಡುತ್ತಿದ್ದೇವೆ. ಇದನ್ನು ಎಂಗೇಜ್ ಮಾಡುವುದಕ್ಕೆ ನೋಡಿ, ಕ್ಲಚ್ ಅನ್ನು ಒತ್ತಿ ಇಗೋ ಇಲ್ಲಿರೋ PTO ಸೆಲೆಕ್ಷನ್ ಲೀವರ್ ಅನ್ನು ನೀವು ಹಿಂದಕ್ಕೆ ಈ ರೀತಿ ಮಾಡಿದ್ದಲ್ಲಿ MR PTO ನಲ್ಲಿ ಎಂಗೇಜ್ ಆಗಿಬಿಡುತ್ತದೆ. ಹಾಗೂ ನೀವು ಹೇಗೆ ಈ ಮೇನ್ ಲೀವರ್ ಅನ್ನು ಮೊದಲನೇ, ಎರಡನೇ, ಮೂರನೇ ಹಾಗೂ 4ನೇ ಗೇರ್ ಅನ್ನು ಹಾಕುವಿರೋ ಪ್ರತಿ ಗೇರ್ ನಲ್ಲೂ ಬೇರೆ ಬೇರೆ PTO ವಿನ ಸುತ್ತು ಸಿಗುತ್ತದೆ. ಅದರಿಂದ ನೀವು ಉಪಕರಣಗಳ ಸ್ಪೀಡ್ ಏನಿದೆ ಅದನ್ನು ಮ್ಯಾಚ್ ಮಾಡಬಹುದು. ಒಂದು ಫೀಚರ್ ಅನ್ನು ನೋಡಿ, ನಾವು ಇಲ್ಲಿ ನೀಡಿದ್ದೇವೆ. ಇಗೋ ರಿಮ್ ನೋಡಿ, ರಿಮ್ ನ ಜೊತೆಗೆ ಕಪ್ಪು ಬಣ್ಣದ ರಿಂಗ್ ನೀಡಿದ್ದೇವೆ. ಇದನ್ನು ರಿಮ್ ಸ್ಟಿಫ್ನರ್ ಅನ್ನುತ್ತೇವೆ. ಈ ರಿಮ್ ಸ್ಟಿಫ್ನರ್ ಅನ್ನು ನಾವು ಹೆವಿ ಡ್ಯೂಟಿ ಸ್ಟೀಲ್ ನಿಂದ ಮಾಡಿರುತ್ತೇವೆ. ಇದನ್ನು ಏತಕ್ಕಾಗಿ ನೀಡಿದ್ದೇವೆ ಎಂದರೆ, ನೀವು ಪ್ರತಿ ಸಾರಿ ವೈರ್ ಅನ್ನು ಬದಲಾಯಿಸಲು ಇಚ್ಛಿಸಿದ್ದಲ್ಲಿ ಈ ಬೋಲ್ಟ್ ಗಳನ್ನು ಬಿಚ್ಚುವಿರಿ ಹಾಗೂ ಟೈಟ್ ಮಾಡುವಿರಿ. ಹಾಗಾಗಿ ಏನಾಗುತ್ತದೆ ಎಂದರೆ ರಿಮ್ಗೆ ಹಾನಿ ಉಂಟು ಮಾಡಬಹುದು. ಅದಕ್ಕಾಗಿ ರಿಮ್ ನ ಸೇಫ್ಟಿಗೋಸ್ಕರವಾಗಿ ಈ ರಿಮ್ ಸ್ಟಿಫ್ನರ್ ಸ್ಪೆಷಲಿ ಈ ಟ್ರ್ಯಾಕ್ಟರ್ ನಲ್ಲಿ ನಾವು ನಿಮಗೆ ನೀಡಿದ್ದೇವೆ. ಬನ್ನಿ, ಹಿಂದೆ ಇನ್ನೂ ಒಂದಷ್ಟು ವಸ್ತುಗಳನ್ನು ತೋರಿಸುತ್ತೇನೆ. ಈ ಟ್ರ್ಯಾಕ್ಟರ್ ನಲ್ಲಿ ನೀವು ಇದರಲ್ಲಿ ಇಷ್ಟೊಂದು ವೈಶಿಷ್ಟ್ಯತೆಗಳನ್ನು ನೀಡುತ್ತೇವೆ. ಈ ಟ್ರ್ಯಾಕ್ಟರಿನ ಹಿಂದೆ ನೋಡುವುದಾದರೆ ಪೂರ್ತಿ ರೊಬಸ್ಟ್ ಲುಕ್ ಇರುವುದನ್ನು ನಾವು ಕಾಣಬಹುದು. ಹಾಗೂ ಹೈಡ್ರಾಲಿಕ್ಸಿನ ಬಗ್ಗೆ ಮಾತನಾಡುವುದಾದರೆ ಫಾರ್ಮ್ ಟ್ರ್ಯಾಕ್ ನ ಹೈಡ್ರಾಲಿಕ್ಸ್ ಮೊದಲೇ ಫೇಮಸ್ ಆಗಿಯೇ ಇದೆ ADDC ಟೆಕ್ನಾಲಜಿಯ ಜೊತೆಗೆ. ಸಂಪೂರ್ಣವಾಗಿ ಈ ಟ್ರ್ಯಾಕ್ಟರ್ ನಲ್ಲಿ 1800 kg ಲಿಫ್ಟ್ ಕೆಪಾಸಿಟಿಯನ್ನು ಈ ಲೋವರ್ ಲಿಫ್ಟ್ ನಲ್ಲಿ ನಾವು ನೀಡಿದ್ದೇವೆ ಇಲ್ಲಿ. ಹಾಗೆ ಮಾತನಾಡುತ್ತಾ, ನೀವೇನಾದರೂ ಟಿಪ್ಪಿಂಗ್ ಟ್ರಾಲಿಯ ಕೆಲಸ ಮಾಡಬೇಕಾದಲ್ಲಿ ಒಂದು ಸ್ಪೆಷಲ್ ಕ್ವಿಕ್ ರಿಲೀಸ್ ಕಪ್ಲರ್ ನಾವು ಇದರಲ್ಲಿ ನೀಡಿದ್ದೇವೆ. QRC ಕಪ್ಲರ್. ಇದು ಮನೆಯಲ್ಲಿರುವ ಗ್ಯಾಸ್ ಸಿಲಿಂಡರಿನ ತರಹದ ಕಪ್ಲರ್ ಆಗಿದೆ. ಯಾವ ತಿರುಪು ಹಾಗೂ ಸ್ಪ್ಯಾನರಿನ ಅವಶ್ಯಕತೆಯೂ ಇಲ್ಲ. ನೀವು ಇಲ್ಲಿನ ಬಾಲ್ ಸಿಸ್ಟಮ್ ಅನ್ನು ಉಪಯೋಗಿಸಬಹುದು. ನೀವು ಇದನ್ನು ಒಳಗೆ ತಳ್ಳಬೇಕು ಹಾಗೂ ನಿಮ್ಮ ಇನ್ನೊಂದು ಪೈಪ್ ಅನ್ನು ಇಲ್ಲಿಗೆ ಹಾಕಿ ಬಿಡಿ ಆಗಿಬಿಡುತ್ತದೆ. ಹಾಗೂ ಹೈಡ್ರಾಲಿಕ್ ಸೆನ್ಸಿಂಗಿನ ಬಗ್ಗೆ ಮಾತನಾಡುವುದಾದರೆ ಟಾಪ್ ಲಿಂಕ್ ಉಪಕರಣವನ್ನು ಮೇಲ್ಗಡೆಗೆ ಜೋಡಣೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ಟಾಪ್ ಲಿಂಕ್ ಅನ್ನು ಹಾಕಲು ನಾವು 2 ಪಾಯಿಂಟ್ಗಳನ್ನು ನೀಡಿದ್ದೇವೆ. ಇಲ್ಲಿ ನೋಡಿ, ನಾನೇನಾದರೂ ಮೇಲಿರುವ ಪಾಯಿಂಟ್ ನಲ್ಲಿ ಟಾಪ್ ಲಿಂಕ್ ಹಾಕಿದರೆ ಅದು ಸಾಫ್ಟ್ ಸಾಯಿಲ್ ಗಾಗಿ ಉಪಯೋಗಿಸುತ್ತೇವೆ. ಕೆಳಗಿನ ಪಾಯಿಂಟ್ ಗೆ ಹಾಕಿದರೆ ಹಾರ್ಡ್ ಸಾಯಿಲ್ ಗೆ ಉಪಯೋಗಿಸಬಹುದು. ಬನ್ನಿ, ಇದರಲ್ಲಿನ ಇನ್ನೊಂದು ಪ್ರಮುಖ ವೈಶಿಷ್ಟ್ಯತೆಯನ್ನು ತಿಳಿಸಲು ಇಚ್ಛಿಸುತ್ತಿದ್ದೇನೆ. ಅದುವೇ ಹೈಡ್ರಾಲಿಕ್ಸ್. ಈ ಟ್ರ್ಯಾಕ್ಟರಿನ ಹೈಡ್ರಾಲಿಕ್ಸಿನ ಬಗ್ಗೆ ಮಾತನಾಡುವುದಾದರೆ 3 ಹೈಡ್ರಾಲಿಕ್ ಲೀವರ್ ಬರುತ್ತದೆ. 1, 2 ಹಾಗೂ 3. ಮೊದಲನೆಯ ಲೀವರ್ ಟೆಂಡರಿನ ಪಕ್ಕಕ್ಕಿರುವ ಲೀವರ್. ಇದನ್ನು ಪೊಸಿಷನ್ ಲೀವರ್ ಅನ್ನುತ್ತೇವೆ. ಇದರಲ್ಲಿ ಸೆನ್ಸಿಂಗ್ ಇರುವುದಿಲ್ಲ. ಅಂದರೆ
ಇದರಿಂದ ನೀವು ಉಪಕರಣಗಳು ಯಾವ ಚೇಂಜ್ ನ ಮೇರೆಗೆ ಚಲಿಸುತ್ತವೋ, ರೋಟಾವೇಟರ್ ಆಗಬಹುದು, ಲೆವೆಲರ್ ಆಗಬಹುದು ಅಥವಾ ಬೀಜ ಬಿತ್ತುವ ಮೆಷಿನ್ ಆಗಬಹುದು, ಅವುಗಳನ್ನು ಪೊಸಿಷನ್ ಲೀವರ್ ನ ಸಹಾಯದಿಂದ ಚಲಿಸಬಹುದು. ಎರಡನೆಯ ಲೀವರ್ ನ ಹೆಸರು ಡ್ರಾಫ್ಟ್ ಲೀವರ್. ಇದರಲ್ಲಿ ನಿಮಗೆ ADDC ಸೆನ್ಸಿಂಗ್ ದೊರೆಯುತ್ತದೆ. ಇದರಿಂದ ಉಪಕರಣಗಳು ಯಾವ ಆಳವಾದ ಅಥವಾ ತಗ್ಗು ಪ್ರದೇಶದಲ್ಲಿ ಹೋಗಿ ಚೈನ್ಗಿಂತ ಜಾಸ್ತಿ ಕೆಲಸ ಮಾಡುತ್ತವೋ, MB ಪ್ಲೋ ಆಗಬಹುದು, ಡಿಸ್ಕ್ ಪ್ಲೋ ಆಗಬಹುದು ಅಥವಾ ಸಬ್ ಸಾಯಿಲರ್ ಆಗಬಹುದು, ಯಾವ ಉಪಕರಣಕ್ಕೆ ಸೆನ್ಸಿಂಗ್ ನ ಅವಶ್ಯಕತೆ ಇದೆಯೋ ಅದಕ್ಕಾಗಿ ಈ ಲೀವರ್ ಅನ್ನು ಉಪಯೋಗಿಸಬಹುದು. ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ ಕೂಡ ಇದೆ. ಎರಡು ಲೀವರ್ ಗಳನ್ನು ಮಿಕ್ಸ್ ಮಾಡಿ ಚಲಿಸಬಹುದು. ಮಿಕ್ಸಿಂಗ್ ಮೋಡ್ ಅಥವಾ ಬ್ಲೆಂಡಿಂಗ್ ಮೋಡ್, ಇದು ಫಾರ್ಮ್ ಟ್ರ್ಯಾಕ್ ನಲ್ಲಿ ತುಂಬಾ ಫೇಮಸ್ ಆಗಿರುತ್ತದೆ. ಅದನ್ನು ಕೂಡ ನೀವು ಇದರಲ್ಲಿ ಬಳಸಬಹುದು. ಹಾಗೂ ಮೂರನೇ ಲೀವರ್, ಇದನ್ನು ಆಕ್ಸಿಲರಿ ಲೀವರ್ ಅಥವಾ ಸ್ಪೂಲ್ ವಾಲ್ ಲೀವರ್ ಅನ್ನುತ್ತೇವೆ. ಇದರಿಂದ ನೀವು ಟಿಪ್ಪಿಂಗ್ ಟ್ರಾಲಿ ಆಗಬಹುದು, ಅದನ್ನು ಚಲಿಸಬಹುದು, ಮೇಲೆತ್ತಬಹುದು, ಕೆಳಗಿಳಿಸಬಹುದು ಹಾಗೂ ಮಧ್ಯದಲ್ಲಿ ನಿಲ್ಲಿಸಲೂಬಹುದು. ಬನ್ನಿ ಸ್ನೇಹಿತರೆ, ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಫಾರ್ಮ್ ಟ್ರ್ಯಾಕ್ 45. ಇದನ್ನು 48 HP ನಲ್ಲಿ ಪ್ರದಾನಿಸುತ್ತಿದ್ದೇವೆ ಹಾಗೂ ಇದು ಸ್ಮಾರ್ಟ್ ಟೆಕ್ನಾಲಜಿಯೊಂದಿಗಿದೆ. ಅದು 54 ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತಿದೆ ಹಾಗೂ 20 ವರ್ಷಗಳ ಭರವಸೆ ಇದೆ ಈ ಟ್ರ್ಯಾಕ್ಟರಿನ ಮೇಲೆ. ಬನ್ನಿ ನೀವೇ ಖುದ್ದಾಗಿ ಈ ಟ್ರ್ಯಾಕ್ಟರ್ ಅನ್ನು ಟ್ರೈ ಮಾಡಿ, ಓಡಿಸಿ ನೋಡಿ, ಟೆಸ್ಟ್ ಮಾಡಿರಿ. ನಮಸ್ಕಾರ.